ಮೇ 27, 25 ರೆಟ್ರಾಸ್ಪೆಕ್ಟಿವ್ ಮಾಡಬೇಕು ಅಂತ ಇದು ಹಿಂದೆ. ಇದು ಎಸ್ಮಾ ನಮ್ಮ KSRTಗೆ ಸಂಬಂಧಪಟ್ಟಿದ್ದು ಮಾತ್ರ. ಸ್ಟ್ರೈಕ್ದು 2015ರಲ್ಲಿ ಅಂತಂದಿದ್ದೆ, ಆದರೆ ಆವಾಗ ನಾವು ಉಪಯೋಗಿಸಲಿಲ್ಲ. ಆದರೆ ಇದು ಉಪಯೋಗಕ್ಕೆ ಬಂದಿದ್ದು 2021ರಲ್ಲಿ. ಅವಾಗ ಒಂದು 15 ದಿನ ಸ್ಟ್ರೈಕ್ ಮಾಡಿದ್ರಲ್ಲ. ಮಾಡಿ ಏನು ಅವರು ಸ್ಟ್ರೈಕ್ ಮಾಡಬಾರ್ದು ಅಂತ ನೀವು ಎಸ್ಮಾ ತರ್ತೀರಾ, ಆದರೆ ಅವ್ರು ಗ್ರೀವೆನ್ಸಸ್ನ ಅಡ್ರೆಸ್ ಮಾಡೋಕ್ಕೆ ಯಾವ್ದಾದ್ರು ಒಂದು ವೇದಿಕೆ ಬೇಕು. ನಾವು ಗ್ರೀವೆನ್ಸೇ ಮಾಡೋದಿಲ್ಲ, ಸ್ಟ್ರೈಕ್ ನಾವು ಬ್ಯಾನ್ ಮಾಡ್ತೀವಿ ಅಂತ ಪಾಪ ನೌಕರರ ಕತೆ ಏನು? ಅವ್ರದ್ದು ಗ್ರೀವೆನ್ಸ್ ಎಲ್ಲಿ ಹೇಳ್ಕೋಬೇಕು, ಎಲ್ಲಿ ಹೂ ವಿಲ್ ಅಡ್ರೆಸ್ ದೊಡ್ಡ ಗ್ರೀವೆನ್ಸಸ್? ಅವ್ರ ಬೇಡಿಕೆ ಅಷ್ಟು ಇದೆ ಸಾಕು. ಅವ್ರ ಮಂತ್ರಿ ಮಾಡ್ಬೇಕು. ಸರ್ಕಾರ ಬಂದ್ಮೇಲೆ 4 ಬಾರಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಆಮೇಲೆ ನಿಮ್ಮ ಸರ್ಕಾರ ಇದ್ದಾಗಲೂ ಅಷ್ಟೇ. 1994ರಿಂದ ಚುನಾವಣೆಗಳು ನಡೆದಿಲ್ಲ. ಒಂದು 13 ಸಂಘ ಸಂಸ್ಥೆಗಳಿದೆ. ಯಾವ ಸಮಸ್ಯೆಗಳು ಬಂದರೂ ಕೂಡ 13 ಟೀಮ್ನ ಕರೆದು ಗ್ರೀವೆನ್ಸಸ್ಸು ಅವ್ರದೆಲ್ಲ ಕೂಡ ಕೇಳಿ. 13 ಇದೆಯಾ? 13 ಇದೆ. 96ರಿಂದ ಎಲೆಕ್ಷನ್ಸ್ ಆಗಿಲ್ಲ. ತಿದ್ದುಪಡಿ 10 ವರ್ಷ 20 ವರ್ಷ ಮಾಡೋದು ಮತ್ತು 25 ಮೇ ಅಂತ ರೆಟ್ರಾಸ್ಪೆಕ್ಟಿವ್ ಅನುಮೋದನೆ ಮಾಡಬೇಕು ಅಂತ ಕೇಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.